ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 75ನೇಯ ಈ ಭಾಗದಲ್ಲಿ ಈ ಅಶ್ವಮೇಧಯಾಗದ ಸಂದರ್ಭದಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಅರ್ಜುನ ಮಾಡಿದಂತಹ ಅನೇಕ ಕಾರ್ಯಗಳು ಅದನ್ನೆಲ್ಲ ನಾವು ನೋಡ್ತಿದ್ದೇವೆ. ಅಲ್ಲಿ ಅರ್ಜುನ ತನ್ನ ದಿಗ್ವಿಜಯ ಸಂದರ್ಭದಲ್ಲಿ ಎದುರಿಸಿದಂತಹ ಕೆಲವು ಬೇರೆ ಬೇರೆ ರಾಜರಗಳ ವರ್ಣನೆಯನ್ನು ನಾವೀಗಾಗಲೇ ನೋಡಿದ್ದೇವೆ. ಕೆಲವು ಬೇರೆ ರಾಜರುಗಳ ಬೇರೆ ಹೆಸರುಗಳ ವರ್ಣನೆಗಳು ನಮಗೆ ಬೇರೆ ಬೇರೆ ಮೂಲಗಳಿಂದ ತಿಳಿದು ಬರುತ್ತವೆ. ಅರ್ಜುನ ಚಂದ್ರಹಾಸನನ್ನು ಎದುರಿಸಿದ್ದು, ಸುಧನ್ವನನ್ನು ಎದುರಿಸಿದ್ದು ಮೊದಲಾದದ್ದು. ಮಹಾಭಾರತದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಏನಿದೆ ಅಂತ ಅನ್ನೋದನ್ನ ಈಗಾಗಲೇ ನಾವು ನೋಡಿದ್ದೇವೆ. ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಮೂಲಗಳಿಂದ, ವಿಶೇಷತಃ ಜೈಮಿನಿ ಭಾರತ, ಇದು ಲಕ್ಷ್ಮೀಶ ಕವಿಯಿಂದ ರಚಿತವಾದದ್ದು. ಅದರಲ್ಲಿ ಈ ಚಂದ್ರಹಾಸ ಮತ್ತೆ ಸುಧನ್ವ ಮೊದಲಾದವರ ಬಗ್ಗೆ ಉಲ್ಲೇಖಗಳಿವೆ. ಅವೆಲ್ಲವೂ ವ್ಯಾಸರ ಮತ್ತು ಮಧ್ವರ ಸಮ್ಮತಿಯನ್ನು ಪಡ್ಕೊಂಡಂತಹ ಕಥೆಗಳೇನೂ ಅಲ್ಲ. ಮಹಾಭಾರತವನ್ನು ಓದುವರೆಲ್ಲರೂ ಕೂಡ ಮಧ್ವಾಚಾರ್ಯರ ಸಮ್ಮತಿ ಇರುವಂತಹ ಕಥೆಗಳನ್ನೇ ಓದಬೇಕು ಎಂದು ನಾವು ನಿರೀಕ್ಷೆ ಮಾಡೋದು ಕಷ್ಟ. ಮಾಧ್ವೇತರರಾದವರು ಕೇವಲ ವ್ಯಾಸರ ಕಥೆಗಳನ್ನು ಮಾತ್ರ ನಂಬುವುದು, ಅದನ್ನ ಕುರಿತಾಗಿ ಪ್ರವಚನ ಲೇಖನಗಳಲ್ಲಿ ಅವರು ರೂಢಿಸಿಕೊಳ್ಳುವುದು ಸಹಜವೇ. ಆದರೆ ಅನೇಕ ಕಡೆ ವೇದವ್ಯಾಸರಿಗೂ ಸಮ್ಮತ ಅಲ್ಲದೆ ಇರುವಂತಹ ಕಥೆಗಳು ಕಂಡು ಬರ್ತವೆ. ಇಂಥ ಕಥೆಗಳನ್ನು ಒದಗಿಸುವಂತಹ ಕಾವ್ಯಗಳು, ಅದನ್ನು ಅನುಸರಿಸಿ ಮಾಡುವಂತಹ ಅನೇಕ ಪ್ರವಚನಗಳು ಮತ್ತೆ ಲೇಖನಗಳು, ಇದರಿಂದ ನಾವು ಎಚ್ಚರಿಕೆಯಿಂದಿರಬೇಕು. ಅದಷ್ಟೇ ಅಲ್ಲದೆ ಲೇಖನಗಳು ಪ್ರವಚನಗಳು ಮಾತ್ರ ಅಲ್ಲ, ಅನೇಕ ಕಡೆ ನಾಟಕಗಳು, ಯಕ್ಷಗಾನ ಇತ್ಯಾದಿ ಕಡೆಗಳಲ್ಲೂ ಕೂಡ ಇಂಥ ಆಧಾರರಹಿತವಾದ ಕಥೆಗಳನ್ನು ಆಧರಿಸಿ ಅದನ್ನು ರಂಗದ ಮೇಲೆ ತರುವಂತ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ಈ ವಿಷಯವನ್ನು ಹೇಳ್ತಿದ್ದೇನೆ. ಹದಿನಾರನೇ ಶತಮಾನದಲ್ಲಿ ಲಕ್ಷ್ಮೀಶ ಅನ್ನುವ ಕವಿಯೊಬ್ಬ ಇದ್ದ. ಅವನ ದೇಶ ಕಾಲಗಳ ಬಗ್ಗೆ ಸರಿಯಾದ ಮಾಹಿತಿ ನಮಗೆ ಸಿಗೋದಿಲ್ಲ. ಇದು ಜೈಮಿನಿ ಭಾರತ ಕಥಾ ಸಂಗ್ರಹ. ಜಿ.ವಿ. ಶಾಸ್ತ್ರಿ ಅನ್ನೋರೊಬ್ಬರು ಅನುವಾದಿಸಿದಂಥದನ್ನ ನಾನು ಅವಲಂಬಿಸಿದ್ದೇನೆ. ಅವನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನವನು. ಕಡೂರಿನ ಸಮೀಪದ ದೇವನೂರು ಅಂತ ಕೆಲವರು ಅವನ ಊರನ್ನು ಹೇಳ್ತಾರೆ. ಇನ್ನು ಕೆಲವರು ದೃಷ್ಟಿಯಿಂದ ಗುಲ್ಬರ್ಗ ಜಿಲ್ಲೆಯ ಸುರಪುರದ ಸಮೀಪ ದೇವಪುರ ಅಂತಿದೆ, ಅಲ್ಲಿ ಅವನು ಅಂತ ಊಹಾ ಇದೆ. ಅವನ ಆ ಪದಪ್ರಯೋಗ ಮೊದಲಾದವುಗಳನ್ನು ಗಮನಿಸಿದರೆ ಅವನು ಉತ್ತರ ಕರ್ನಾಟಕದ ಭಾಷಾ ಶೈಲಿಯನ್ನು ಹೊಂದಿರುವುದು ಕಾಣಿಸ್ತದೆ. ಅವನ ತಂದೆ ಹೆಸರು ಅಣ್ಣಮಾಂಕ. ತುಂಬಾ ಸುಂದರವಾದಂತಹ ಕವಿತಾ ಶೈಲಿ ಒಂದು ಕಂಡು ಬರ್ತದೆ. ಪಾಂಡವರು ಅಶ್ವಮೇಧಯಾಗಕ್ಕೆ ಮಾಡಿದ ಪ್ರಯತ್ನಗಳು ಮತ್ತು ಆ ಸಂದರ್ಭದಲ್ಲಿ ಮಾಡಿದಂತಹ ದಿಗ್ವಿಜಯ ಅಷ್ಟನ್ನು ಮಾತ್ರ ಈ ಜೈಮಿನಿ ಭಾರತ ಒಳಗೊಂಡಿದೆ. ಅಲ್ಲೇ ಆ ಜೈಮಿನಿ ಭಾರತದಲ್ಲೇ ಒಂದಿಷ್ಟು ರಾಮಾಯಣದ ಕಥೆ, ಮರುತ್ತ ಅನ್ನುವನ ಕಥೆ, ಬಕದಾಲ್ಭ್ಯಮುನಿಯ ಕಥೆ, ಇದನ್ನೆಲ್ಲ ಸಾಂದರ್ಭಿಕವಾಗಿ ಕವಿ ವರ್ಣಿಸಿದ್ದಾನೆ. ಶ್ರೀ ವಧುವಿನಂಬಕ ಚಕೋರಕಂ ಪೊರೆಯೇ, ಭಕ್ತಾವಳಿಯ ಹೃತ್ಕುಮುದ ಕೋರಕಂ ಬಿರಿಯೇ, ಜಗದತೀವಲಯದ ಮಲ ಸೌಭಾಗ್ಯ ರತ್ನಾಕರಂ ಪೆರ್ಚಿನಿಂ ಮೇರೆ ವರಿಯೇ, ಆವಗಂ ಸರಸ ಕರುಣಾಮೃತದ
ಕಳೆಗಳಿಂ ತೀವಿ ದೆಳೆ ನಗೆಯ ಬೆಳದಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀರಮಣನಾಸ್ಯ ಚಂದ್ರನ್ ಆನಂದಮಂ ನಮಗೀಯಲಿ ಅಂತ ಹೀಗೆ ಅದರದೊಂದು ಮೊದಲನೇ ಸಂಧಿಯಲ್ಲಿ ಭಗವಂತನ ಸ್ತೋತ್ರ ಕಂಡುಬರುತ್ತದೆ. ಆ ಭಗವಂತನ ಮುಖವೆಂಬ ಚಂದ್ರ ನಮಗೆಲ್ಲ ರೀತಿಯಾದ ಮಂಗಳವನ್ನು ಕೊಡಲಿ ಅಂತ ಅಲ್ಲಿ ಪ್ರಾರ್ಥನೆ ಇದೆ. ಶಿವನ ಸ್ತುತಿ ಇದೆ, ಗಣಪತಿಯ ಸ್ತುತಿ, ಸರಸ್ವತಿಯ ಸ್ತುತಿ ಇದೆಲ್ಲ ಅಲ್ಲಿ ಕಂಡು ಬರ್ತದೆ. ಕೆನೆವಾಲ ಕಡೆದು ನವನೀತಮಂ ತೆಗೆದು ಬಾಯಿ ಗಿನಿದಾಗಿ ಸವಿ ಎದರೊಳೆಯೇ ಪುಳಿವಳಿದು ರಸವನೇ ಕೆಡಿಸಿದೊಡೆ ತೆರೆದ ಸುರಭಿಗಪ್ಪುದೇ ಕೊರತೆ ಕಾವ್ಯಮಂ ಕೇಳಿದು ಮತಿಸಿ. ಚೆನ್ನಾಗಿ ಮಥನ ಮಾಡಿ ನಮ್ಮ ಕಾವ್ಯವನ್ನ ನೀವು ಸ್ವೀಕಾರ ಮಾಡಬೇಕು ಅಂತ ಅವನು ಎಲ್ಲ ಓದುಗರ ಮುಂದೆ ಕೇಳಿಕೊಂಡಿದ್ದಾನೆ. ಜನಮೇಜಯ ಪಾಂಡವರ ಮರಿಮಗ, ಅವನನ್ನು ನೋಡ್ಲಿಕ್ಕೆ ಅಂತ ಒಂದು ಬಾರಿ ಜೈಮಿನಿ ಋಷಿಗಳು ಬಂದರು. ಆಗ ಅವನು ನಮ್ಮ ಪೂರ್ವಜರು ಮಾಡಿದಂತಹ ಅಶ್ವಮೇಧ ಯಾಗದ ಬಗ್ಗೆ ಒಂದಿಷ್ಟು ವರ್ಣಿಸಿರಿ ಅಂತ ಕೇಳಿಕೊಂಡ. ಆಗ ಅವರು ಜೈಮಿನಿ ಋಷಿಗಳು ಅಶ್ವಮೇಧಿಕ ಪರ್ವದ ಕಥೆಯನ್ನು ಹೇಳಲಿಕ್ಕೆ ತೊಡಗಿದರು ಅಂತ ಅಲ್ಲಿ ಕೇಳಿ ಬರ್ತದೆ. ಆದ್ದರಿಂದ ಇದನ್ನು ಜೈಮಿನಿ ಭಾರತ ಅಂತ ಹೇಳುವುದೇ ರೂಢಿಯಲ್ಲಿದೆ. ಜೈಮಿನಿಗಳು ಮಹಾಭಾರತಾದಿಗಳ ಉಲ್ಲೇಖದಂತೆ ವ್ಯಾಸರ ಶಿಷ್ಯರು. ಸಾಮವೇದದ ಪ್ರವರ್ತಕರವರು. ಚಕ್ರೇಥ ಜೈಮಿನಿಂ ಸಾಮ್ನ ಮಥರ್ವಾಂಗಿರ ಸಾಮಪಿ. ಹೀಗೆ ಸಾಮವೇದದ ಪ್ರವರ್ತಕರು ಮತ್ತೆ ಜೈಮಿನಿಂ ಕರ್ಮಮೀಮಾಂಸಾ ಕರ್ತಾರಂ. ಕರ್ಮಮೀಮಾಂಸಾದ ಪ್ರವರ್ತಕರು ಕೂಡ ಜೈಮಿನಿಗಳು ಹೌದು. ಧರ್ಮರಾಜ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ರು ಕೂಡ ಅವನಿಗೆ ಒಂದು ಅಳುಕು ಇತ್ತು ಅಂತನ್ನುವುದು ವ್ಯಾಸರ ಗಮನಕ್ಕೆ ಬಂತು. ನೀನು ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದೆ ಹೋದರೆ ನೀನು ಈ ಸಿಂಹಾಸನದಲ್ಲಿ ಕೂತು ಮಾಡಿದ್ದೇನಾಯಿತು ಅಂತ ವ್ಯಾಸರು ಅವನಿಗೆ ಸಮಾಧಾನ ಹೇಳಿದರು. ಬಂಧು ಹತ್ಯೆಯ ದೋಷ ಪರಿಹಾರಕ್ಕಾಗಿ ಅಶ್ವಮೇಧ ಯಾಗ ಮಾಡುವಂತ ಕೂಡ ಹೇಳಿದರು. ಹಳದಿ ಬಣ್ಣದ ಬಾಲ, ವೇಗದ ನಡಿಗೆ, ಕೋಮಲ ಶರೀರ ಇರುವಂತಹ ಕುದುರೆಯನ್ನು ತರಬೇಕು ಅಂತವರು ಆ ಕುದುರೆಯ ಬಗ್ಗೆ ಹೇಳಿದರು. ಇಂಥ ಕೆಲವು ವಿಷಯಗಳನ್ನು ಈಗ ನಾನು ತೋರಿಸ್ತೇನೆ. ಮೂಲತಃ ಜೈಮಿನಿ ಭಾರತವೇ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಅದರಲ್ಲಿ ಈ ಕುದುರೆ ಬಗ್ಗೆ ಮಾಡಿದಂತಹ ಈ ವರ್ಣನೆ, ಇಂಥ ಅನೇಕ ಸಂಗತಿಗಳನ್ನ ಕೆಲವು ನಾನು ಗುರುತು ಮಾಡಿಕೊಂಡಿದ್ದನ್ನ ತಮ್ಮೆದುರಿಗೆ ಇಡ್ತೇನೆ. ಇವೆಲ್ಲವೂ ಕೂಡ ಅಸಂಗತವಾದದ್ದೇ. ಅಂಥ ಒಂದು ಕುದುರೆಯನ್ನ ಸಂಚರಿಸಲಿಕ್ಕೆ ಬಿಡಬೇಕು ಅಂತ ಹೇಳಿದ್ರು ಅವರು. ಮತ್ತೆ ಆ ಕುದುರೆ ಎಲ್ಲಿದೆ? ಅಂಥ ಬಣ್ಣದ ಕುದುರೆ ಭದ್ರಾವತಿ ಅಂತ ಒಂದು ನಗರ, ಅಲ್ಲಿ ಯೌವನಾಶ್ವ ಅಂತ ಒಬ್ಬ ರಾಜ, ಅವನನ್ನು ಸೋಲಿಸಿ ಆ ಕುದುರೆಯನ್ನು ತರಬೇಕು ಅಂತ ವ್ಯಾಸರು ಅವನಿಗೆ ಸೂಚನೆ ಕೊಟ್ಟರು. ಭೀಮಾರ್ಜುನರು, ವೃಷಕೇತು ಅಂದ್ರೆ ಕರ್ಣನ ಮಗ, ಘಟೋತ್ಕಚನ ಮಗ ಮೇಘನಾದ, ಕೃಷ್ಣ ಇವರೆಲ್ಲ ನಿನ್ನ ಯಾಗಕ್ಕೆ ಸಹಾಯಕರಾಗ್ತಾರೆ. ಅದರಿಂದ ನೀನು ಇದ್ರ ಬಗ್ಗೆ ಹೆಚ್ಚೇನು ಚಿಂತಿಸಬೇಕಾಗಿಲ್ಲ ಅಂತ ವ್ಯಾಸರು ಅವನಿಗೆ ಸಮಾಧಾನ ಹೇಳಿದರು. ಆಗ ಭೀಮಸೇನ ನಾನು ಈ ಕಾರ್ಯವನ್ನು ಮಾಡುತ್ತೇನೆ ಅಂತ ವ್ಯಾಸರಿಗೆ ಸಮ್ಮತಿಸಿದ. ಕರ್ಣನ ಮಗನಾದ ವೃಷಕೇತು ಅಂತ ವರ್ಣನೆ ಮಾಡಿದ್ದಾರೆ. ಅದು ಕೂಡ ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯಕ್ಕೆ ವಿರುದ್ಧ. ಮಹಾಭಾರತದ ಯುದ್ಧದಲ್ಲೇ ಆ ವೃಷಕೇತು ಕರ್ಣನ ಮಗ ಅವನು ಸತ್ತೋಗಿರ್ತಾನೆ. ಆ ಯುದ್ಧದಲ್ಲಿ ಪಾಂಡವರ ಪಕ್ಷದಲ್ಲಿ ಕೃಷ್ಣ, ಹಾಗೆ ಕೌರವರ ಪಕ್ಷದಲ್ಲಿ ಅಶ್ವತ್ಥಾಮ, ಕೃತವರ್ಮ, ಕೃಪಾಚಾರ್ಯ ಮೊದಲಾದವರು ಮಾತ್ರ ಉಳಿದುಕೊಂಡಿದ್ರು ಅಂತ ಸ್ಪಷ್ಟವಾಗಿದೆ. ಆದ್ರಿಂದ ಈ ಕರ್ಣನ ಮಗ ವೃಷಸೇನ ಮೊದಲಾದವನು ಹಾಗೆ ಉಳ್ಕೊಂಡಿದ್ದಂತ ವರ್ಣನೆ ಮಾಡುವುದೆಲ್ಲ ಅಷ್ಟು ಉಚಿತ ಅಲ್ಲ. ಕರ್ಣ ಸತ್ತ ಮೇಲೆ ಅವನು ಪಾಂಡವರ ಪಕ್ಷವನ್ನು ಸೇರಿದಂತ ಈ ಒಂದು ಮಾಹಿತಿ ಇರುವುದೇ ಈ ಜೈಮಿನಿ ಭಾರತದಲ್ಲಿ ಮಾತ್ರ. ಅಷ್ಟನ್ನು ಬಿಟ್ಟರೆ ಅವನು
ಅರ್ಜುನನ ಮೂಲಕನೇ ಸತ್ತು ಹೋಗಿದ್ದ ಮಹಾಭಾರತದ ಉಲ್ಲೇಖದಂತೆ. ಅಲ್ಲಿ ಅವನ ಮಗನಿಗೆ ವೃಷಸೇನ ಅಂತ ಹೆಸರಿತ್ತು. ಕರ್ಣ ಪರ್ವದಲ್ಲಿ 90ನೇ ಅಧ್ಯಾಯದಲ್ಲಿ ಕರ್ಣ ಇವನನ್ನು ಕೊಂದದ್ರ ಉಲ್ಲೇಖ ಇದೆ. ಆದ್ರಿಂದ ವೃಷಕೇತು ಅನ್ನುವ ವ್ಯಕ್ತಿ ಕರ್ಣನ ಮಗ ಈಗ ಅಶ್ವಮೇಧ ಯುದ್ಧದ ಕಾಲದಲ್ಲಿ ಇದ್ದ ಅಂತ ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಮೊದಲನೇ ಸಂಗತಿ. ಘಟೋತ್ಕಚನ ಮಗ ಮೇಘನಾದ, ಅವನು ಕೂಡ ನಾನು ಇದರಲ್ಲಿ ಪಾಲ್ಗೊಳ್ತೇನೆ, ಶತ್ರುಗಳ ಮೇಲೆ ದಂಡೆತ್ತಿ ಹೋಗ್ತೇನೆ ಅಂತ ಹೇಳಿದ್ದು ಇದೆಲ್ಲ ಕಂಡು ಬರ್ತದೆ ಇಲ್ಲಿ. ಆದ್ರೆ ಹಿಂದೆ ಆ ಘಟೋತ್ಕಚನ ಮಗ ಯಾರು ಅಂತ ಅನ್ನೋದನ್ನು ನಾವು ಆ ಮಹಾಭಾರತದ ಯುದ್ಧದ ಸಂದರ್ಭದಲ್ಲೇ ನೋಡಿದ್ದೇವೆ. ಅಲ್ಲೆಲ್ಲ ಅದು ಬಂದಿದೆ. ಅವನ ಮಗನ ಹೆಸರು ಬೇರೆ ಏನೋ ಇತ್ತು, ನನಗೆ ಅದೀಗ ಸ್ಮರಣೆಗೆ ಬರೋದಿಲ್ಲ. ಆದರೂ ಇದ್ಯಾವುದು ಉಚಿತ ಅಲ್ಲ. ಏನಲ್ಲಿದೆ ಅಂತ ಅನ್ನೋದನ್ನ ಹೇಳಿದ್ದೇನೆ. ಆ ಭದ್ರಾವತಿ ಅನ್ನುವ ನಗರದ ವರ್ಣನೆ, ಆ ಯೌವನಾಶ್ವ ಅನ್ನುವ ರಾಜ ಮೊದಲು ಇವರು ಕುದುರೆಯನ್ನು ಯಾಕೆ ಅಪಹಾರ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ತಿಳಿಯದೆ ಜಡಪಡಿಸಿದ್ದು, ಮುಂದೆ ಆ ವೃಷಕೇತುವಿನ ಕರ್ಣನ ಮಗನ ಮೂಲಕ ಇದು ಅಶ್ವಮೇಧ ಯಾಗಕ್ಕೆ ಕುದುರೆ ಬೇಕಾಗಿದೆ ಅಂತ ಇವರು ಬಂದಿದ್ದಾರೆ ಅಂತ ಅನ್ನೋದು ಅವನಿಗೆ ತಿಳಿದು ಬಂದು ಅವನು ಆ ಕುದುರೆಯನ್ನು ಒಪ್ಪಿಸಿಕೊಟ್ಟಿದ್ರದೆಲ್ಲ ವರ್ಣನೆ ಇದೆ. ಮುಂದೆ ಕೃಷ್ಣ ದ್ವಾರಕೆಗೆ ಹೋಗಿದ್ದು, ಮರುತ್ತ ರಾಜನ ಕಥೆ, ಸಂವರ್ತ ಮುನಿಯ ಮೂಲಕ ಈ ಮರುತ್ತ ರಾಜ ಯಜ್ಞ ಮಾಡಿಸಿಕೊಂಡದ್ದು, ಇದೆಲ್ಲ ವರ್ಣನೆ ಇದೆ. ಇದೆಲ್ಲವೂ ಕೂಡ ಮಹಾಭಾರತಕ್ಕೆ ಅನುಗುಣವಾಗಿಯೇ ಇದೆ, ಹೆಚ್ಚು ಕಡಿಮೆ. ಅಲ್ಲಿ ಯಾವುದೂ ವ್ಯತ್ಯಾಸ ಏನು ಕಾಣಿಸೋದಿಲ್ಲ. ಇದನ್ನೆಲ್ಲ ನಾವು ಮಹಾಭಾರತದಲ್ಲಿ ಏನು ನೋಡಿದ್ದೀವಿ ಅದಕ್ಕನುಗುಣವಾಗಿಯೇ ಇದೆ. ಕೃಷ್ಣನನ್ನು ಕರೆತರಬೇಕು ಅಂತ ಭೀಮಸೇನ ದ್ವಾರಕೆಗೆ ಹೋಗಿದ್ದು, ಅಲ್ಲಿ ಕೃಷ್ಣ ಊಟ ಮಾಡ್ತಾ ಇದ್ದಾಗ ಆ ಭೀಮಸೇನನನ್ನ ಯಾರೂ ಸ್ವಾಗತಿಸದೇ ಇದ್ದಾಗ ಭೀಮಸೇನಿಗೆ ಕೋಪ ಬಂದದ್ದು. ಕೃಷ್ಣ ಆ ಬಳಿಕ ಭೀಮಸೇನನ್ನ ಒಳಗೆ ಕರೆತಂದು ಅವನಿಗೆ ಸತ್ಕಾರದ ವ್ಯವಸ್ಥೆ ಮಾಡಿದ್ದು, ಮುಂದೆ ಭೀಮ ಶಾಂತನಾದ ಅಂತೆಲ್ಲ ವರ್ಣನೆಗಳು. ಇವೆಲ್ಲ ಕೇವಲ ಲಕ್ಷ್ಮೀಶ ಕವಿಯ ಕಪೋಲ ಕಲ್ಪಿತ ಮಾತ್ರ. ಮಹಾಭಾರತದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಇವಿಲ್ಲ. ಕೃಷ್ಣ ಹಸ್ತಿನಾಪುರಕ್ಕೆ ಬಂದದ್ದು, ಅನುಸಾಲ್ವ ಅವನ ಜೊತೆ ಕೃಷ್ಣ ಯುದ್ಧ ಮಾಡಿದ್ದು, ಭೀಮ ಅನುಸಾಲ್ವ ಅವರ ನಡುವೆ ಯುದ್ಧ, ಕೃಷ್ಣ ಮತ್ತು ಅನುಸಾಲ್ವರ ನಡುವಿನ ಯುದ್ಧ, ಮುಂದೆ ವೃಷಸೇನ ಈ ಅನುಸಾಲ್ವನನ್ನು ಸೋಲಿಸಿದ್ದು, ಇದೆಲ್ಲ ವರ್ಣನೆ ಇವೆ. ಇದು ಯಾವುದು ಕೂಡ ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಕಾಣಿಸೋದಿಲ್ಲ ಅನ್ನೋದನ್ನು ಗಮನಿಸಬೇಕು. ಮುಂದಿನ 8ನೇ ಸಂಧಿಯಲ್ಲಿ ಈ ಯಜ್ಞದ ಕುದುರೆ ಸಂಚಾರ ಮಾಡ್ತಾ ಬೇರೆ ಬೇರೆ ಪ್ರದೇಶಗಳನ್ನ ಪ್ರಯಾಣಿಸಿದ್ರ ವರ್ಣನೆ ಇದೆ. ಮಾಹಿಷ್ಮತಿ ನಗರದ ಕಡೆಗೆ ಅದು ಹೋಯಿತು. ಅಲ್ಲಿ ನೀಲಧ್ವಜ ಅಂತ ರಾಜ ಇದ್ದ, ಅವನ ಮಗ ಪ್ರವೀರ, ಅವನ ಪತ್ನಿ ಮದನ ಮಂಜರಿ ಅಂತ. ಇಷ್ಟೆಲ್ಲ ಕಥೆಗಳ ವರ್ಣನೆಯಲ್ಲಿದೆ. ಪಾಂಡವರ ಸೈನ್ಯ ಈ ನೀಲಧ್ವಜನ ಸೈನ್ಯವನ್ನು ಸಂಹರಿಸಲಿಕ್ಕೆ ತೊಡಗಿದಾಗ ನೀಲಧ್ವಜ ತನ್ನ ಅಳಿಯ ಅಗ್ನಿದೇವನನ್ನು ಕರೆದು ತನ್ನ ಸೈನ್ಯವನ್ನು ರಕ್ಷಿಸುವಂತೆ ಪ್ರಾರ್ಥಿಸಿದ. ಆಗ ಅಗ್ನಿ ಮಾವನಿಗೆ ಸಹಾಯ ಮಾಡಲಿಕ್ಕೆ ಬಂದಾಗ ಅರ್ಜುನ ಆ ಅಗ್ನಿದೇವನನ್ನ ಪ್ರಾರ್ಥನೆ ಮಾಡಿದ. ಮುಂದೆ ಅಗ್ನಿದೇವ ಶಾಂತನಾದ. ಮತ್ತೆ ತನ್ನ ಮಾವ ನೀಲಧ್ವಜನಿಗೆ ಈ ಪಾಂಡವರ ವಿರೋಧ ಬೇಡ, ಆ ಕುದುರೆಯನ್ನು ಬಿಟ್ಟುಕೊಡಿ ಅಂತ ಹೇಳಿದ. ಇಷ್ಟು ಕಥೆ ಕೇಳಿ ಬರ್ತದೆ. ಮುಂದೆ 9ನೇ ಸಂಧಿಯಲ್ಲಿ ಆ ನೀಲಧ್ವಜ ಅಗ್ನಿಗೆ ಅಳಿಯನಾದಂತಹ ಕಥೆ ಇದೆ. ಮಾಹಿಷ್ಮತಿ ನಗರಕ್ಕೆ ಪಾಂಡವರು ಪ್ರಯಾಣ ಮಾಡಿದ್ದು, ಅಲ್ಲಿ ಅಗ್ನಿ ಅವನನ್ನು ರಕ್ಷಿಸಿದ್ದು, ತನ್ನ ಮಾವನನ್ನ, ಮತ್ತೆ ಆ ಅಗ್ನಿ ಪಾಂಡವರ ಪ್ರಾರ್ಥನೆ ಅಂತ ಶಾಂತ ಆಗಿದ್ದು, ಇವೆಲ್ಲ ಕಥೆಗಳು ಮಹಾಭಾರತದಲ್ಲಿ ಇದೆ.
ಆದರೆ ಅದು ಈ ಆಶ್ವಮೇಧಿಕ ಪರ್ವಕ್ಕೆ ಸಂಬಂಧಪಟ್ಟಂತೆ ಇಲ್ಲ. ಅದೆಲ್ಲ ರಾಜಸೂಯಾಗದ ಸಂದರ್ಭದಲ್ಲಿದೆ. ಅಲ್ಲಿ ಈ ಅರ್ಜುನ ಹೋಗಿರ್ಲಿಲ್ಲ. ಆಗ ಆ ದಿಕ್ಕಿಗೆ ಹೋದವನು ನಕುಲ ಅಥವಾ ಸಹದೇವ, ಅವರಿಬ್ಬರಲ್ಲಿ ಒಬ್ರು. ನಾನು ಆ ಕಥೆಗಳನ್ನೆಲ್ಲ ಮತ್ತೆ ಈಗ ನೆನಪಿಸ್ಕೊಳ್ಳಿಕ್ಕೆ ಬಯಸೋದಿಲ್ಲ, ಅಲ್ಲಿ ಹಿಂದೆ ಬಂದಾಗಿದೆ. ಅಂತೂ ರಾಜಸೂಯಾಗದ ಸಂದರ್ಭದಲ್ಲಿ ಈ ಕಥೆ ಬಂದಿತ್ತು. ಅದನ್ನು ಲಕ್ಷ್ಮೀಶ ಜಾಣ್ಮೆಯಿಂದ ಇಲ್ಲಿ ಸೇರಿಸಿಬಿಟ್ಟಿದ್ದಾನಷ್ಟೇ. ಆಶ್ವಮೇಧಿಕ ಪರ್ವದ ಪ್ರಸಂಗದಲ್ಲಿ ಆ ಕಥೆಯನ್ನು ಹೊಸದಿದ್ದಾನೆ. ಅಗ್ನಿ ನೀಲಧ್ವಜನಿಗೆ ಯಾಕೆ ಅಳಿಯನಾದ ಅನ್ನೋ ಕಥೆ ಮುಂದಿನ 9ನೇ ಸಂಧಿಯಲ್ಲಿ ವರ್ಣಿತ ಆಗಿದೆ. ನೀಲಧ್ವಜನ ಪತ್ನಿ ಜ್ವಾಲಾದೇವಿ ಅಂತ. ಅವಳು ಕುದುರೆಯನ್ನು ಬಿಟ್ಟುಕೊಡ್ಬೇಡ, ಅರ್ಜುನನಿಗೆ ಶರಣಾಗಬೇಡ ಅಂತ ಹಠ ಮಾಡಿದಳು. ಗಂಡ ಹೆಂಡದ ನಡುವೆ ಈಗೊಂದು ಭಿನ್ನಾಭಿಪ್ರಾಯ ಇತ್ತು ಅಂತೆಲ್ಲ ವರ್ಣನೆ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಜನಮೇಜಯ ರಾಜ ಆ ಅಗ್ನಿದೇವ ನೀಲಧ್ವಜದ ರಾಜನಿಗೆ ಅಳಿಯ ಹೇಗಾದ ಅನ್ನೋದನ್ನ ಹೇಳಿರಿ ಅಂತ ಕೇಳಿದ. ಅದಕ್ಕೆ ಅವ್ರ ಕಥೆ ಹೇಳಿದ್ರು. ನೀಲಧ್ವಜ ಮತ್ತು ಜ್ವಾಲಾದೇವಿಯ ಮಗಳಾಗಿ ಸ್ವಾಹ ಅನ್ನುವಳಿದ್ಲು. ಆ ಸ್ವಾಹ ಹರಿಹರ ಬ್ರಹ್ಮ ಮೊದಲಾದವರೆಲ್ಲರನ್ನೂ ವರಿಸಲಿಕ್ಕೆ ಒಪ್ಪಲಿಲ್ಲ. ಅಗ್ನಿಯನ್ನೇ ವರಿಸಿದಳು. ಅಗ್ನಿ ಅವಳು ಮಾಡಿದಂತಹ ಒಂದು ತಪಸ್ಸಿಗೆ ಸಾಕ್ಷಾತ್ ತಾನು ಬಂದು ಅವಳನ್ನ ಸ್ವೀಕಾರ ಮಾಡಿದ. ಇದಿಷ್ಟು ಕಥಾ ಆ ಸಂಧಿಯಲ್ಲಿ ಬಂದಿದೆ. ನೀಲಧ್ವಜನ ಪತ್ನಿ ಜ್ವಾಲಾದೇವಿ ಹಠದಂತೆ ಮತ್ತೆ ಯುದ್ಧ ಪ್ರಾರಂಭ ಆಯಿತು. ಅಗ್ನಿಯು ಕೂಡ ನಗರದ ರಕ್ಷಣೆಗೆ ಸಿದ್ಧನಾದ. ನೀಲಧ್ವಜನ ಮಕ್ಕಳು ಸತ್ತು ಹೋದರು. ಅವನು ಮಹಾರಾಣಿಯನ್ನ ನಿಂದಿಸಿದ. ನಾವು ಪಾಂಡವರ ಜೊತೆ ಸಖ್ಯವನ್ನು ಮಾಡ್ಕೋಬೇಕಾಗಿತ್ತು, ಅವರ ವಿರೋಧ ನಮಗೆ ಬೇಡಾಗಿತ್ತು, ನೀನು ಈ ಅರಮನೆಯಲ್ಲಿ ಇರಬೇಡ, ಹೊರಟು ಹೋಗು ಅಂತ ಅವಳನ್ನ ಹೊರದಬ್ಬಿಸಿದ. ಮತ್ತು ಪಾಂಡವರಿಗೆ ಶರಣಾಗತನಾದ. ಅವಳು ಜ್ವಾಲಾದೇವಿ ತನ್ನ ತಮ್ಮ ಉನ್ಮುಖ ಅನ್ನುವನ ಮನೆಗೆ ಬಂದ್ಲು. ಅರ್ಜುನನನ್ನು ನಾನು ಕೊಲ್ಲಬೇಕಾಗಿದೆ, ಅವನಿಗೊಂದು ತಕ್ಕ ಶಾಸ್ತಿ ಮಾಡಬೇಕಾಗಿದೆ ಅಂತ ಅವಳು ತನ್ನ ತಮ್ಮನೆದುರಿಗೆ ತನ್ನ ಉಪಾಯವನ್ನು ಹೇಳ್ಕೊಂಡ್ಲು. ಅವನು ಕೂಡ ಅದನ್ನು ಒಪ್ಪಲಿಲ್ಲ. ಅವಳನ್ನು ಮನೆಯಿಂದ ಹೊರಗೆ ಹಾಕಿಸಿದ. ಅವಳು ಗಂಗಾ ನದಿಯ ತೀರಕ್ಕೆ ಬಂದು ನಿಂತಳು. ಆ ಗಂಗಾ ನದಿ ಅವಳಿಗೆ ಪ್ರತ್ಯಕ್ಷಳಾದಳು. ಗಂಗಾ ನದಿಯ ಎದುರಿಗೆ ಈ ಜ್ವಾಲಾದೇವಿ ಭೀಷ್ಮನನ್ನ ಸಂಹರಿಸಿದಂಥ ಅರ್ಜುನನ ಬಗ್ಗೆ ನೀನು ಪ್ರತೀಕಾರ ಮಾಡಬೇಕು ಅಂತ ಆ ಗಂಗಾದೇವಿಗೆ ಪ್ರೇರಣೆ ಕೊಟ್ಲು. ಮತ್ತೆ ಗಂಗಾದೇವಿ ಈ ಅರ್ಜುನನನ್ನು ಅವನ ಮಗನೇ ಕೊಲ್ಲಲಿ ಅಂತ ಶಾಪವನ್ನು ಕೂಡ ಕೊಟ್ಟಳು. ಮುಂದೆ ಜ್ವಾಲಾದೇವಿ ಅಗ್ನಿ ಪ್ರವೇಶ ಮಾಡಿ ಒಂದು ಬಾಣದ ರೂಪ ತಾಳಿ ಬಬ್ರುವಾಹನನ ಬತ್ತಳಿಕೆಯಲ್ಲಿ ಸೇರಿಕೊಂಡ್ಲು ಅಂತ ವರ್ಣನೆ ಇದೆ. ಇಡೀ ಕಥೆಯೇ ಕಲ್ಪಿತ ಕಥೆ. ಅದು ಜ್ವಾಲಾದೇವಿಯನ್ನು ಪಾತ್ರವೇ ಕಲ್ಪಿತ. ಅದರಲ್ಲಿ ಆಕೆ ಬತ್ತಳಿಕೆ ರೂಪದಿಂದ ಬಬ್ರುವಾಹನನ ಬಾಣದ ರೂಪದಿಂದ ಬಬ್ರುವಾಹನನ ಬತ್ತಳಿಕೆಯಲ್ಲಿ ಸೇರಿಸಿಕೊಂಡದ್ದು ಕೂಡ ಒಂದು ಕಲ್ಪಿತ ಕಥೆಯೇ. ಮುಂದೆ ಯಜ್ಞಾಶ್ವ ಚಂಪಕಾವತಿ ಅನ್ನೋ ನಗರಕ್ಕೆ ಬಂತು. ಅಲ್ಲಿ ಹಂಸಧ್ವಜ ಇದ್ದ. ಕುದುರೆಯನ್ನು ಕಟ್ಟಿ ಹಾಕಿದರೆ ಕುದುರೆಯ ಜೊತೆಗೆ ಬರುವಂತಹ ಕೃಷ್ಣನನ್ನು ಕೂಡ ನೋಡುವಂತಹ ಭಾಗ್ಯ ನಮಗೆ ಪ್ರಾಪ್ತ ಆಗ್ತದೆ ಅಂತ ಆಲೋಚನೆ ಮಾಡಿ ಅವನು ಆ ಕುದುರೆಯನ್ನ ಕಟ್ಟಿ ಹಾಕಿದ ಅಂತ ವರ್ಣಿಸ್ತಾರೆ. ಮತ್ತೆ ಮುಂದೆ ಬರುವಂತಹ ಯುದ್ಧದಲ್ಲಿ ಎಲ್ಲೂ ಕೂಡ ಪಾಲ್ಗೊಳ್ಳಬೇಕಾಗಿದೆ. ಯುದ್ಧದಲ್ಲಿ ಯಾರು ಪಾಲ್ಗೊಳ್ಳೋದಿಲ್ಲ ಅವರನ್ನ ಕುದಿಯುವ ಎಣ್ಣೆಯಲ್ಲಿ ಹಾಕಿ ಕೊಂದು ಹಾಕಬೇಕಾಗ್ತದೆ, ಅವರಿಗೆ ತಕ್ಕ ಶಾಸ್ತಿ ಮಾಡಬೇಕಾಗ್ತದೆ ಅಂತ ಡಂಗುರವನ್ನು ಕೂಡ ಸಾರಿದ. ರಾಜ್ಯದ ಎಲ್ಲ ಸ್ತ್ರೀಯರು ತಮ್ಮ ತಮ್ಮ ತಮ್ಮಂದಿರು, ಅಣ್ಣಂದಿರು, ತಂದೆ, ಮಕ್ಕಳು ಇಂಥವ್ರನ್ನೆಲ್ಲ ಯುದ್ಧಕ್ಕೆ ಕರೆಸಿದರು ಅಂತ ವರ್ಣನೆ ಮಾಡ್ತಾರೆ. ಮುಂದೆ 11ನೇ ಸಂಧದಲ್ಲಿ ಈ ಸುಧನ್ವ ಏನ್ ಮಾಡಿದ ಅನ್ನೋದ್ರ ಬಗ್ಗೆ ವರ್ಣನೆ ಇದೆ.
ಹಂಸಧ್ವಜ ರಾಜನಿಗೆ ಅನೇಕ ಜನ ಮಕ್ಕಳಿದ್ರು, ಅದರಲ್ಲಿ ಸುಧನ್ವ ಒಬ್ಬ. ಅರ್ಜುನನ್ನು ಸೋಲಿಸಿ ಕೃಷ್ಣ ನಮ್ಮ ಊರಿಗೆ ಬರುವಂತೆ ಮಾಡ್ತೇನೆ ಅಂತ ಸುಧನ್ವ ಪ್ರತಿಜ್ಞೆ ಮಾಡಿದ. ಮಾರನೇ ದಿವಸದ ಯುದ್ಧಕ್ಕೆ ಸಿದ್ಧತೆ ಆಯಿತು. ಸುಧನ್ವ ತಾಯಿ, ತಂಗಿ ಮೊದಲಾದವರ ಸಮ್ಮತಿಯನ್ನೆಲ್ಲ ಪಡೆದುಕೊಂಡ. ಮುಂದೆ ಪ್ರಭಾವತಿ ಅಂತ ಅವನ ಪತ್ನಿ, ಅವಳ ಅರಮನೆಗೆ ಹೋದ. ಅವಳು ಆವತ್ತು ತಾನೇ ಋತು ಸ್ನಾನ ಮಾಡಿ ಸನ್ನದ್ಧಳಾಗಿದ್ಲು. ಇವನು ತಾನು ಯುದ್ಧಕ್ಕೆ ಹೋಗಬೇಕಾಗಿದೆ ಅನ್ನೋ ಸಂಗತಿಯನ್ನೆಲ್ಲ ಅವನಿಗೆ ಹೇಳಿದ್ಲು. ನೀವು ಯುದ್ಧಕ್ಕೆ ಖಂಡಿತವಾಗಿಯೂ ಹೋಗಿರಿ, ಅರ್ಜುನನನ್ನ ಸದೆ ಬಡಿತೀರಿ ಕೂಡ, ನೀವು ಕೃಷ್ಣನ ದರ್ಶನವೂ ನಿಮಗಾಗ್ತದೆ. ಆದರೆ ನಾನಿವತ್ತು ಋತುಸ್ನಾನ ಮಾಡಿರುವುದರಿಂದ ಸಂತಾನ ಪ್ರಾಪ್ತಿಗಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ನೀವು ಇದಕ್ಕೆ ಒಪ್ಕೋಬೇಕು ಅಂತ ಅವನನ್ನು ಒಪ್ಪಿಸಿದರು. ಹೀಗೆ ಪತ್ನಿಯ ಜೊತೆಗೆ ಒಂದು ರಾತ್ರಿ ಕಳೆದು ಅದಾದ ಬಳಿಕ ಅವನು ಸೈನ್ಯವನ್ನ ಸೇರಿಕೊಂಡ. ಇದು ಆತನಿಂದ ಘಟಿಸಿದಂತಹ ತಪ್ಪಾಗಿತ್ತು. ಎಲ್ಲರೂ ರಾತ್ರಿ ಬಂದು ಆ ಸಂದರ್ಭದಲ್ಲಿ ಸೇರಬೇಕಾಗಿತ್ತು. ಮಾರನೇ ದಿವಸ ಯುದ್ಧಕ್ಕೆ ಹೊರಡಬೇಕಿತ್ತು. ರಾತ್ರಿ ಹಂಸಧ್ವಜ ಎಲ್ಲರನ್ನೂ ಗಮನಿಸಿದೆ. ಎಲ್ಲರೂ ಬಂದಿದ್ರು, ಆದರೆ ಸುಧನ್ವ ಒಬ್ಬನೇ ಬಂದಿರಲಿಲ್ಲ. ಅಲ್ಲಿದ್ದ ಪ್ರಜೆಗಳು, ಉಳಿದವರೆಲ್ಲ ಹೀಗೆ ಹೇಳಿದ, ನಿಮ್ಮ ವಂಶದಲ್ಲಿ ಮಹಾರಾಜನೇ ಆಡಿದ ಮಾತಿ ತಪ್ಪಿದವರು ಯಾರೂ ಇಲ್ಲ. ನಮಗೂ ಕೃಷ್ಣನ ದರ್ಶನ ಮಾಡಬೇಕು ಅಂತಿದೆ. ನಿನ್ನ ಮಗ ಅವನು ಕೂಡ ರಾಜಾಜ್ಞೆ ಮೀರಿದರೆ ಅವನಿಗೂ ಶಿಕ್ಷೆ ಆಗಲೇಬೇಕು. ಅದರಂತೆ ಶಿಕ್ಷೆ ಏರ್ಪಾಡು ಮಾಡುವಂತ ಆ ಪ್ರಜೆಗಳೆಲ್ಲ ನಿಷ್ಠುರವಾಗಿ ಹೇಳಿದರು, ಪ್ರಜಾಪ್ರಮುಖರು. ಅನೇಕ ಜನರಿಗೆ ಇದೆಂತಹ ಸತ್ವ ಪರೀಕ್ಷೆ ಬಂತು ಅಂತ ಭಯವೂ ಆಯಿತು. ಎಣ್ಣೆಯನ್ನ ಕೊಪ್ಪರಿಗೆಯಲ್ಲಿ ಕಾಯಿಸಿದರು. ಸುಧನ್ವ ಭಗವಂತನನ್ನ ನೆನೆಸ್ತಾ ಆ ಕಾದ ಎಣ್ಣೆಯಲ್ಲಿ ಪ್ರವೇಶ ಮಾಡಿದ. ಅವನನ್ನ ಸೇವಕರು ಹಾಕಿದರು. ಆದರೆ ಆ ಸುಧನ್ವ ಭಗವಂತನ ಪ್ರಾರ್ಥನೆ ಮಾಡಿದ, ಲಕ್ಷ್ಮೀರಮಣನೇ, ವೈಕುಂಠಪತಿ, ನಾರಾಯಣನೇ, ಭಕ್ತರ ಭಯ ನಿವಾರಣೆ ಮಾಡುವಂತ. ಆಗ ಅವನು ಹಾಕಿದ ತುಳಸಿ ಮಾಲೆಗೂ ಕೂಡ ಏನೂ ಆಗದಂತೆ, ಅವನ ಮೈಕಾಂತಿ ಕುಗ್ಗದಂತೆ ಅವನು ಸುರಕ್ಷಿತನಾಗಿಯೇ ಇದ್ದ. ಭಗವಂತನ ಕರುಣೆಯಿಂದಲೇ ಈತ ಸುರಕ್ಷಿತನಾಗಿದ್ದಾನೆ ಅನ್ನೋದು ಎಲ್ರಿಗೂ ಗೊತ್ತಾಯಿತು. ಅವನನ್ನ ಕೊಪ್ಪರಿಗೆಯಿಂದ ಹೊರಗೆ ತೆಗೆದರು. ಮುಂದೆ 12ನೇ ಸಂಧಿಯಲ್ಲಿ ಯುದ್ಧ ನಡೆದಂತಹ ವರ್ಣನ ಇದೆ. ಪ್ರದ್ಯುಮ್ನ ಮೊದಲಾದವರು ಕೂಡ ಯುದ್ಧಕ್ಕೆ ಬಂದಿದ್ದರು ಅಂತ ವರ್ಣನೆ ಮಾಡ್ತಾನೆ ಲಕ್ಷ್ಮೀಶ. ಪಾಂಡವರ ಸೈನ್ಯವನ್ನೆಲ್ಲ ಈ ಸುಧನ್ವ ಧ್ವಂಸಪಡಿಸಿದ. ಮತ್ತೆ ಅರ್ಜುನನಿಗೆ ಹೇಳಿದ, ಹಿಂದೆ ನೀವು ಭೀಷ್ಮ ದ್ರೋಣಾದಿಗಳನ್ನೆಲ್ಲ ಪಾಂಡವರು ಗೆದ್ದಿದ್ದೀರಿ, ಆಗ ನಿಮಗೆ ಸಾರಥಿಯಾಗಿ ಕೃಷ್ಣ ಇದ್ದ. ಈಗ ಆ ಕೃಷ್ಣ ಇಲ್ಲ, ನಿಮಗೆ ಗೆಲುವು ಸಾಧ್ಯ ಇಲ್ಲ ಅಂತ ಅರ್ಜುನನನ್ನ ಮೂದಲಿಸಿದ ಕೂಡ. ಅರ್ಜುನ ಆಗ್ನೇಯಾಸ್ತ್ರವನ್ನ ಸುಧನ್ವನ ಮೇಲೆ ಪ್ರಯೋಗ ಮಾಡಿದ. ಸುಧನ್ವ ವಾರುಣಾಸ್ತ್ರ ಪ್ರಯೋಗ ಮಾಡಿ ಆ ಆಗ್ನೇಯಾಸ್ತ್ರದ ಪ್ರಭಾವ ತಗ್ಗುವಂತೆ ಮಾಡಿದ. ಹೀಗೆ ಅನೇಕ ಅಸ್ತ್ರಗಳನ್ನೆಲ್ಲ ಅವರು ಪರಸ್ಪರ ಪ್ರಯೋಗ ಮಾಡಿದರು. ಅರ್ಜುನ ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡಿದ್ರು ಕೂಡ ಸುಧನ್ವ ಪಾಶುಪತಾಸ್ತ್ರವನ್ನು ತಟಸ್ಥ ಮಾಡಿ ಬಿಟ್ಟ. ಕೃಷ್ಣನನ್ನು ಬೇಗ ಕರೆಸು, ಇಲ್ಲದೆ ಹೋದ್ರೆ ನಿನಗೆ ಜಯ ಸಿಗೋದಿಲ್ಲ ಅಂತ ಅವನು ಅರ್ಜುನನಿಗೆ ಮತ್ತೆ ಹೇಳಿದ. ಅರ್ಜುನನ ಪತಾಕೆಯಲ್ಲಿದ್ದಂಥ ಹನುಮಂತನು ಕೂಡ ಭ್ರಾಂತನಾದ ಅಂತ ವರ್ಣನೆ ಮಾಡ್ತಾನೆ ಲಕ್ಷ್ಮೀಶ. ನಾನು ಅರ್ಜುನನನ್ನು, ಈ ಸುಧನ್ವನನ್ನು ಕೊಲ್ಲದೆ ಹೋದರೆ ಕುಂತಿಯ ಮಗನೇ ಅಲ್ಲ ಅಂತ ಪ್ರತಿಜ್ಞೆ ಕೂಡ ಮಾಡಿದ. ಈ ನಡುವೆ
ಬೇರೆ ಮಾರ್ಗ ಇಲ್ಲದೆ ಕೃಷ್ಣನನ್ನ ನೆನಪು ಮಾಡಿಕೊಂಡ. ಧರ್ಮರಾಜನ ಜೊತೆಗೆ ಕೃಷ್ಣ ಇದ್ದ. ಅವನು ನಡೆದ ಸಂಗತಿಗಳನ್ನೆಲ್ಲ ತಿಳಿದ. ಗರುಡವನ್ನೇರಿ ಚಂಪಕಾವತಿಗೆ ಬಂದು ತಲುಪಿದ. ಸುಧನ್ವ ಆ ಅರ್ಜುನನಿಗೆ ಹೇಳಿದ, ಕೃಷ್ಣನ ಸಮ್ಮತಿಯನ್ನು ಕೇಳಿದೇನೆ ಪ್ರಯತ್ನ ಮಾಡಿ ನೀನು ಈ ಒಂದು ಪ್ರತಿಜ್ಞೆ ಮಾಡಿದ್ದಿ, ನನ್ನ ಕೊಲ್ತೇನೆ ಅಂತ ಹೇಳಿ. ಆದ್ರಿಂದ ನಿನ್ನ ಪ್ರಯತ್ನವೇ ವ್ಯರ್ಥ ಆಗ್ತದೆ ಅಂತ ಹೇಳಿದ. ಕೃಷ್ಣ ಏರಿ ಕೂತಂತಹ ರಥವನ್ನೇ ಅವನು ತನ್ನ ಬಾಣಪ್ರಯೋಗದಿಂದ ಹಿಮ್ಮೆಟ್ಟಿಸಿದ. ಕೃಷ್ಣ ಅವನನ್ನ ಪ್ರಶಂಸಿಸಿದ. ತಮ್ಮ ಸಾರಥಿಯಾದಂತಹ ಕೃಷ್ಣನೇ ಸುಧನ್ವನನ್ನ ಹೊಗಳಿದಾಗ ಅರ್ಜುನನಿಗೆ ತುಂಬಾ ಖೇದವೂ ಅನಿಸಿತು. 3 ಬಾಣಗಳಿಂದ ಸುಧನ್ವನನ್ನು ಕೊಂದು ಹಾಕ್ತೇನೆ ಅಂತ ಅರ್ಜುನನ ಪ್ರತಿಜ್ಞೆ ಆಗಿತ್ತು. 2 ಬಾಣಗಳನ್ನ ಈಗಾಗಲೇ ಸುಧನ್ವ ವಿಫಲಗೊಳಿಸಿದ್ದ. ಆ ಮೊದಲ ಬಾಣದಲ್ಲಿ ಕೃಷ್ಣ ಗೋವರ್ಧನಗಿರಿಯನ್ನೆತ್ತಿ ಪಡೆದಂತಹ ಪುಣ್ಯ, ಗೋವುಗಳನ್ನು ಕಾಪಾಡಿದಂತಹ ಸತ್ಫಲ ಇದನ್ನೆಲ್ಲ ತುಂಬಿದ್ದ. ಆದರೆ ಆ ಬಾಣ ವ್ಯರ್ಥವಾಗಿ ಹೋಯಿತು. ಸುಧನ್ವನು ಹೀಗೆ ಪ್ರತಿಜ್ಞೆ ಮಾಡಿದ್ದಂತೆ, ಅರುಂಧತಿ ಮತ್ತು ವಸಿಷ್ಠರು ಜೊತೆಗಿರುವಾಗ ವಸಿಷ್ಠರನ್ನು ಕೊಂದ ಪಾಪ ನನಗೆ ಬರಬೇಕು. ನಾನು ನೀನು ಪ್ರಯೋಗ ಮಾಡಿದ ಈ ದಿವ್ಯಾಸ್ತ್ರವನ್ನು ಖಂಡಿಸಲೇ ಹೋದ್ರೆ ಅಂತ ಹೇಳಿದಂತೆ. ಹಾಗೆ ಪ್ರತಿಜ್ಞೆ ಮಾಡಿ ಅರ್ಜುನನ ಆ ಮೊದಲನೇ ಅಸ್ತ್ರವನ್ನ ಧ್ವಸ್ತ ಮಾಡಿದ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಮೊದಲನೇ ಬಾಣದಲ್ಲಿ ಕೃಷ್ಣ ತನ್ನ ಗೋವರ್ಧನಗಿರಿಯನ್ನು ಎತ್ತಿದ ಪುಣ್ಯವನ್ನು ತುಂಬಿದ್ದ, ಅದನ್ನು ವ್ಯರ್ಥ ಮಾಡಿದ್ದ ಈ ಸುಧನ್ವ. 2ನೇ ಬಾಣದಲ್ಲಿ ಕೃಷ್ಣಾವತಾರದ ಫಲವನ್ನ ತುಂಬಿದ್ದ ಕೃಷ್ಣ. ಸುಧನ್ವ ಆಗ ಈ 2ನೇ ಬಾಣವನ್ನು ನಾನು ಖಂಡಿಸದೆ ಹೋದ್ರೆ ವಸಿಷ್ಠರನ್ನು ಕೊಂದ ಪಾಪ ಬರಲಿ ಅಂತ ಹೇಳಿ ಅದನ್ನು ಕೂಡ ಕತ್ತರಿಸಿ ಹಾಕಿದ. ಮೂರನೇ ಬಾಣವನ್ನ ಅರ್ಜುನ ಕೈಗೆತ್ತಿಕೊಂಡಾಗ ಹಿಂದೆ ರಾಮಾವತಾರದಲ್ಲಿ ಮಾಡಿದ ಪುಣ್ಯವನ್ನು ತುಂಬಿದ್ದೇನೆ, ಬಾಣದ ಆರಂಭದಲ್ಲಿ ಬ್ರಹ್ಮ ಮತ್ತೆ ಮಧ್ಯದಲ್ಲಿ ನಾನೇ ಇದ್ದೇನೆ, ತುದಿಯಲ್ಲಿ ಮಹೇಶ್ವರನ ಶಕ್ತಿಯನ್ನು ಇಟ್ಟಿದ್ದೇನೆ, ಅನೇಕ ದೇವತೆಗಳನ್ನು ಕೂಡ ಬಾಣದಲ್ಲಿ ಆವಾಹಿಸಿದ್ದೇನೆ ಅಂತ ಹೇಳಿದ. 3ನೇ ಬಾಣವನ್ನು ನಾನು ಕತ್ತರಿಸ್ತೇನೆ. ಒಂದು ವೇಳೆ ಕತ್ತರಿಸಲಿಕ್ಕಾಗದೆ ಹೋದ್ರೆ ಕಾಶಿಯ ಆ ಶಿವಲಿಂಗವನ್ನ ಕಾಲಿನಿಂದ ಮೆಟ್ಟಿದ್ರೆ ಏನು ಪಾಪ ಬರಬೇಕೋ ಆ ಪಾಪ ನನಗೆ ಬರಲಿ ಅಂತ ಸುಧನ್ವನು ಪ್ರತಿಜ್ಞೆ ಮಾಡಿದ. ಈ ಕಡೆ ಅರ್ಜುನ ಬಾಣ ಪ್ರಯೋಗ ಮಾಡಿದ. ಸುಧನ್ವ ಅದನ್ನ ಕತ್ತರಿಸಿ ಹಾಕಿದ. ಬಾಣದ ಹಿಂದಿನ ಭಾಗ ಭೂಮಿಯಲ್ಲಿ ಬಿತ್ತು, ಮುಂದಿನ ಭಾಗ ಮುಂದುವರಿಯಿತು. ಸುಧನ್ವನ ತಲೆಯನ್ನು ಕತ್ತರಿಸಿತು. ಕೃಷ್ಣನನ್ನು ಅದು ಸ್ತುತಿಸ್ತಾ ಕೆಳಗೆ ಬಿತ್ತು. ಕೃಷ್ಣ ಆ ತಲೆಯನ್ನ ತನ್ನ ಪಾದಕಮಲದಲ್ಲಿ ಬಿದ್ದದ್ದನ್ನ ನೋಡಿ ಸಂತೋಷಿಸಿದ. ಮುಂದೆ ಆ ಹಂಸಧ್ವಜ ರಾಜನು ಕೂಡ ಮತ್ತೆ ಯುದ್ಧವನ್ನು ಮುಂದುವರಿಸಿದ್ದು. ಕೊನೆಯ ಒಂದು ಪ್ರಸಂಗದಲ್ಲಿ ಅವನು ಅರ್ಜುನ ಮತ್ತು ಕೃಷ್ಣರಿಗೆ ಶರಣಾಗತನಾಗಿದ್ದು ಇದರದೆಲ್ಲ ವರ್ಣನೆ ಇದೆ. ಎಲ್ಲಾ ಕಥೆ ಕೂಡ ಕೇವಲ ಜೈಮಿನಿ ಮಹಾಭಾರತದಲ್ಲಿ ಕಂಡು ಬರುತ್ತದೆ. ಮಹಾಭಾರತದ ವ್ಯಾಸರಚಿತವಾದ ಭಾರತದಲ್ಲಾಗಲಿ ತಾತ್ಪರ್ಯ ನಿರ್ಣಯದಲ್ಲಾಗಲಿ ಇಲ್ಲ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು. ಇದರ ಕುರಿತಾಗಿ ತುಂಬಾ ಸುಂದರವಾದಂತಹ ಯಕ್ಷಗಾನದ ರಚನೆಗಳು ಕೂಡ ಕಂಡು ಬರ್ತವೆ. ಸುಧನ್ವಾರ್ಜುನ ಕಾಳಗ ಮೊದಲಾದದ್ದು. ಈ ಎಲ್ಲಾ ಥರದ ಯಕ್ಷಗಾನಗಳನ್ನ ಮತ್ತೆ ಯಾವುದೇ ನಾಟಕಗಳನ್ನ ಆಡುವಾಗ ನಾವು ಇದ್ಯಾವುದು ಕೂಡ ವ್ಯಾಸರಚಿತವಾದ್ದಲ್ಲ, ಮತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೂ ಕೂಡ ಇದು ಸಮ್ಮತ ಅಲ್ಲ ಅನ್ನುವುದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಆಡುವವರು ಮತ್ತೆ ನೋಡುವವರಿಬ್ರು ಕೂಡ. ಈ ಜಗತ್ತಿನಲ್ಲಿ ನಮಗೆ ಏನನ್ನಾದರೂ ಹೇಳಲಿಕ್ಕೆ ಸ್ವಾತಂತ್ರ್ಯ ಇದೆ, ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಇದೆ. ನಮ್ಮ ಅಪೇಕ್ಷೆಗೆ ತಕ್ಕಂತೆ ನಾವು ಯಾವಾಗಲೂ ಏನೂ ಮಾಡಬಹುದು, ತಪ್ಪಲ್ಲ. ಆದರೆ ನಮ್ಮ ಈ ಕಥೆ ಎಲ್ಲಿದು ಅಂತ ಅನ್ನೋದನ್ನ ನಾವು ಮೊದಲೇ ಒಂದು ಬಾರಿ ಹೇಳಿಬಿಡಬೇಕು. ಇದು ಮಹಾಭಾರತದಲ್ಲಿ ವ್ಯಾಸರಚಿತವಾದ ಭಾರತದಲ್ಲಿ ಬಂದದ್ದಲ್ಲ. ಇದು ತಾತ್ಪರ್ಯ ನಿರ್ಣಯದ ಸಮ್ಮತಿಯನ್ನು ಹೊಂದಿದಂತಹ ಕಥೆ ಅಲ್ಲ ಅಂತ ಅನ್ನೋದನ್ನ ಮೊದಲು ಒಂದು ಬಾರಿ ಘೋಷಿಸಿ ಆಮೇಲೆ
ಇಂಥ ನಾಟಕಗಳನ್ನು ಆಡಬೇಕು ಮತ್ತು ನೋಡಬೇಕು. ಅದಲ್ಲದೆ ಹೋದರೆ ಇಂಥ ಎಲ್ಲ ಕಾಲ್ಪನಿಕ ಸಂಗತಿಗಳು ಕೂಡ ವ್ಯಾಸರಿಗೆ ಸಮ್ಮತವೇನೋ ಆಚಾರ್ಯರಿಗೆ ಸಮ್ಮತ ಏನೋ ಅಂತ ಅನಿಸುವಂತಹ ಸಾಧ್ಯತೆ ಇರ್ತದೆ. ವಿಶೇಷತಃ ಅನೇಕ ಜನ ವಿದ್ವಾಂಸರು ಯತಿಗಳು ಅವರ ಸಮ್ಮುಖದಲ್ಲೇ ಇಂಥ ನಾಟಕಗಳು, ಯಕ್ಷಗಾನಗಳು ಇತ್ಯಾದಿಗಳನ್ನು ಮಾಡುವಾಗ, ನೋಡುವಾಗ ಮತ್ತು ಆಡುವಾಗ ಭಗವಂತನ ಸನ್ನಿಧಾನದಲ್ಲಿ ಉಡುಪಿಯಂತಹ ಶ್ರೇಷ್ಠ ಕ್ಷೇತ್ರಗಳಲ್ಲಿ ಇಂಥ ನಾಟಕ, ಯಕ್ಷಗಾನ ಮೊದಲಾದವುಗಳನ್ನು ಆಡುವಾಗ, ನೋಡುವಾಗ ನಮಗೆ ಬಹಳ ದೊಡ್ಡ ಜವಾಬ್ದಾರಿ ಬೇಕು ಅಂತ ಅನಿಸ್ತದೆ. ಅನೇಕ ಸುಂದರವಾದ ನಾಟಕಗಳನ್ನು ನಾವು ಮಹಾಭಾರತ, ರಾಮಾಯಣ, ಭಾಗವತಗಳಿಂದಲೇ ಮತ್ತೆ ಈಗ ರಚನೆ ಮಾಡಿ ಆಡ್ಲಿಕ್ಕೆ ಸಾಧ್ಯ ಇದೆ. ಯಾವುದೇ ಕಾಲ್ಪನಿಕವಾದಂತಹ ನಾಟಕಗಳು, ಅದು ಕಾಳಿದಾಸ ರಚನೆ ಮಾಡಿದ್ದಿರಬಹುದು, ಭಾಸ ರಚನೆ ಮಾಡಿದ್ದಿರಬಹುದು, ಮತ್ತಾರೋ ಕವಿಗಳು ರಚನೆ ಮಾಡಿದಂತಹ ಈ ಲಕ್ಷ್ಮೀಶ ಮೊದಲಾದವರು ಮಾಡಿದಂಥ ರಚನೆಗಳು, ಇದ್ಯಾವುದೂ ಕೂಡ ನಮಗೆ ಅನಗತ್ಯ. ನಾವು ನಾಟಕಗಳನ್ನು, ಯಕ್ಷಗಾನಗಳನ್ನು ಮಾಡುವುದು ಏನಿದೆಯಲ್ಲ, ಅದು ಕೇವಲ ಮನೋರಂಜನೆಗಾಗಿ ಅಲ್ಲ, ಅದೊಂದು ಸಮಯ ಹರಣಕ್ಕಾಗಿ ಅಲ್ಲ. ಅದೆಲ್ಲ ಇರುವುದು ನಮ್ಮ ಪ್ರಾಚೀನ ಸಾಹಿತ್ಯ ಏನಿದೆ ಅದನ್ನ ಜತನದಿಂದ ಕಾಪಾಡಲಿಕ್ಕೆ, ಮತ್ತೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ಅದು ಕೊಡುವಂತಹ ಸಂದೇಶಗಳನ್ನ, ತತ್ವಗಳನ್ನ ಜಾಗೃತವಾಗಿ ಇಡುವುದಕ್ಕಾಗಿ. ಹಾಗಿರುವಾಗ ಇಂಥ ಕಾಲ್ಪನಿಕವಾದ ಸಂಗತಿಗಳನ್ನ ನಾವು ನಮ್ಮ ಮುಂದಿನ ಪೀಳಿಗೆಗಳಿಗೆ ಜತನದಿಂದ ಇಡುವುದು ಬೇಡ. ಈಗಾಗಲೇ ಮಹಾಭಾರತವನ್ನು ಶುದ್ಧ ರೂಪದಲ್ಲಿ ನಾವು ಉಳಿಸಿಕೊಳ್ಳದೆ ಅದಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡಿದೆ, ಸಾಕಷ್ಟು ಅಪಚಾರ ಮಾಡಿದ್ದೇವೆ. ಅನೇಕ ಕಥೆಗಳು ಅಲ್ಲಿಂದ ಕಳಚಿಕೊಂಡಿವೆ, ಶುದ್ಧವಾದ ಕಥೆಗಳು. ಅಶುದ್ಧವಾದ ಕಥೆಗಳೆಲ್ಲ ಅದಕ್ಕೆ ಬಂದು ಅಂಟಿಕೊಂಡಿವೆ. ಯಾವುದು ಅಶುದ್ಧ ಅಂತ ಗೊತ್ತಿದೆಯೋ ಅಷ್ಟು ಗೊತ್ತಿದ ಮೇಲೆ ಆದರೂ ಕೂಡ ಅಂಥವನ್ನ ದೂರ ಇಡುವುದು ಒಳ್ಳೆಯದು. ಹೀಗೆ ಮಹಾಭಾರತದ ಕುರಿತಾದಂತಹ ಪ್ರವಚನಗಳು, ಲೇಖನಗಳು, ಮತ್ತೆ ಅದರ ಕುರಿತಾದಂತಹ ನಾಟಕಗಳು, ಯಕ್ಷಗಾನಗಳು, ದೊಡ್ಡಾಟಗಳು, ಇವನ್ನೆಲ್ಲವನ್ನು ಕೂಡ ಶುದ್ಧ ರೂಪದಲ್ಲಿ ನಾವು ಉಳಿಸಿಕೊಳ್ಳುವುದಕ್ಕೆ, ಹಾಗೆ ಜನರ ಮುಂದೆ ಅದನ್ನು ಆಡುವುದಕ್ಕೆ, ನೋಡುವುದಕ್ಕೆ ಎಲ್ಲ ಹಿರಿಯ ಸನ್ಯಾಸಿಗಳು, ವಿದ್ವಾಂಸರು, ಕಲಾವಿದರು ಅವರೆಲ್ಲರಿಗೂ ಒಂದು ಸಂಘಟಿತ ಪ್ರಯತ್ನ ಬೇಕು. ಸಿದ್ಧ ಸೂತ್ರಗಳನ್ನ, ಸಿದ್ಧವಾದಂತಹ ಕಥೆಗಳನ್ನು ಬದಿಗಿಟ್ಟು ಹೊಸ ಆಲೋಚನೆಗಳನ್ನು ಮಾಡಬೇಕು. ನಮ್ಮ ಆಲೋಚನೆಗಳು ಹೊಸದಾಗಿರಬೇಕು ಅಂತಲ್ಲ, ನಾವೇನು ಹೊಸದಾಗಿ ಕಥೆಯನ್ನು ತರಬೇಕಾಗಿಲ್ಲ. ಇದ್ದ ಕಥೆಗಳನ್ನೇ ಹೊಸ ರೂಪದಿಂದ ಮುಂದಿಟ್ಟರೆ ಸಾಕು. ವ್ಯಾಸರೇ ಅನೇಕ ರೋಚಕವಾದಂತಹ ಸಂಭಾಷಣೆಗಳನ್ನ ಮತ್ತೆ ಅನೇಕ ಅದ್ಭುತ ತಿರುವುಗಳು ಇರುವಂತಹ, ಟರ್ನ್ಸ್ ಇರುವಂತಹ ಕಥೆಗಳನ್ನ ಕೊಟ್ಟಿದ್ದಾರೆ ನಮಗೆ. ಅವನ್ನೆಲ್ಲ ಅವರವರದೇ ಆದ ಮಾತಿನಲ್ಲಿ ಈಗ ಅದೇನು ಒಂದು ಕಾವ್ಯದ ರೂಪದಲ್ಲಿದೆ ಅದನ್ನೇ ನಾಟಕದ ರೂಪದಲ್ಲಿ, ಯಕ್ಷಗಾನದ ದೊಡ್ಡಾಟದ ರೂಪಗಳಲ್ಲಿ ಜನರಿಗೆ ಕೊಟ್ಟರೆ ಸಾಕು. ಅಷ್ಟನ್ನು ಮಾಡಿಯೇ ನಾವು ಆ ಮಹಾಭಾರತವನ್ನು ಶುದ್ಧವಾಗಿ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮತ್ತೆ ಅಲ್ಲಿರುವಂತಹ ಎಲ್ಲಾ ಕಥೆಗಳನ್ನು ಇಂಥ ನಾಟಕ ಇತ್ಯಾದಿಗಳ ರೂಪದಲ್ಲಿ ತರಬೇಕು ಅಂದ್ರೆ ಅನೇಕ ಸಮಯವೇ ಬೇಕಾಗ್ತದೆ. ಶುದ್ಧವಾದ ಸಂಗತಿಗಳನ್ನು ಉಳಿಸ್ಕೊಳ್ಳಿಕ್ಕೆ, ಶುದ್ಧವಾದ ಪಾಠ ಮತ್ತು ಶುದ್ಧವಾದ ಅರ್ಥವನ್ನ ಉಳಿಸ್ಕೊಳ್ಳಿಕ್ಕೆ ಮತ್ತು ಅದನ್ನ ಮುಂದಿನ ಪೀಳಿಗೆಗೆ ಇಡ್ಲಿಕ್ಕೆ ನಮ್ಮ ಸಮಯ ಸಾಲದೇ ಇರುವಾಗ ಅಶುದ್ಧವಾದ ಸಂಗತಿಗಳು, ಅದ್ರ ಬಗ್ಗೆ ನಾವೊಂದು ನಿರ್ಲಕ್ಷ್ಯ ತಾಳುವುದೇ ಒಳ್ಳೆಯದು ಅಂತ ನನಗೆ ಕಂಡು ಬರ್ತಿದೆ. ಇದನ್ನೆಲ್ಲ ನೋಡಿದಾಗ ಹಿಂದೆನೂ ಕೂಡ ಹೇಳಿದ್ದೆ ಈ ವಿಷಯಗಳನ್ನ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಹೇಳಬೇಕು ಅಂತ ಬಯಸ್ತೇನೆ. ಇದರ ಮುಂದುವರಿದ ಕಥಾಭಾಗವನ್ನು ನಾಳೆ ನೋಡೋಣ.